ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರಿಂದ ನಮ್ಮನ್ನು ಅಗಲಿಸಿದಂಥ ಪಾಪವೆಂಬ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ಪುನಃ ದೇವರಿಗೂ ಮತ್ತು ನಮಗೂ ಸಂಧಾನವನ್ನೇರ್ಪಡಿಸಿ ನಾವು ಶಾಶ್ವತವಾಗಿ ದೇವರೊಂದಿಗೆ ಜೀವಿಸುವಂಥ ಸೌಭಾಗ್ಯವನ್ನು ದಯಪಾಲಿಸಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ 2 ಸಂಚಿಕೆಗಳಿಂದ ಫಿಲೆಮೋನನ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ದಾಸನಾಗಿದ್ದಂಥ ಓನೇಸಿಮನ ಜೀವಿತವನ್ನು ಯಾವ ರೀತಿಯಾಗಿ ಮಾರ್ಪಡಿಸಿತು ಎಂಬುದನ್ನು ಧ್ಯಾನ ಮಾಡುತ್ತಾ ನಾವು ಕೂಡ ನಮ್ಮ ಆತ್ಮಿಕ ಜೀವಿತದಲ್ಲಿ ಸುವಾರ್ತೆಯ ಮುಖಾಂತರ ಹೊಂದಿಕೊಂಡಿರುವಂಥ ಆಶೀರ್ವಾದಗಳೇನು ಎಂಬುದನ್ನು ಆಲೋಚನೆ ಮಾಡುತ್ತಾ ಬಂದಿರುತ್ತೇವೆ. ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಸುವಾರ್ತೆ ಓನೇಸಿಮನ ಜೀವಿತದಲ್ಲಿ ಉಂಟು ಮಾಡಿರುವ ಮತ್ತೊಂದು ಆಶೀರ್ವಾದದ ಕುರಿತು ಆಲೋಚನೆ ಮಾಡುತ್ತಾ ಮುಂದೆ ಸಾಗೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗ ಫಿಲೆಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಅದರ 15ನೇ ವಚನವನ್ನು ಗಮನಿಸುವುದಾದರೆ, ಅಪೋಸ್ತಲನಾದ ಪೌಲನು ಓನೇಸಿಮನನ್ನು ಉದ್ದೇಶಿಸಿ ಫಿಲೆಮೋನನಿಗೆ ಪತ್ರ ಬರೆಯುತ್ತಾ, ಫಿಲೆಮೋನನೇ, ಓನೇಸಿಮನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟಿದ್ದು ನಿರಂತರವೂ ನಿನ್ನವನಾಗಿರಬೇಕೆಂಬುದಕ್ಕೋಸ್ಕರವೋ ಏನೋ ಎಂಬುದಾಗಿ ತನ್ನ ಪತ್ರಿಕೆಯಲ್ಲಿ ತಿಳಿಸಿರುವನು. ಹೌದು ಪ್ರಿಯರೇ, ದಾಸನಾಗಿದ್ದಂಥ ಓನೇಸಿಮನು ತನ್ನ ಯಜಮಾನನಾಗಿದ್ದಂಥ ಫಿಲೆಮೋನನ ಮನೆಯಲ್ಲಿ ಏನೋ ಕಳ್ಳತನ ಮಾಡಿದ್ದರಿಂದ ಅಥವಾ ತನ್ನ ಯಜಮಾನನಿಗೆ ಯಾವುದೋ ಒಂದು ವಿಷಯದಲ್ಲಿ ನಷ್ಟಪಡಿಸಿದ್ದರಿಂದ ಓನೇಸಿಮನು ಸ್ವಲ್ಪ ಕಾಲ ತನ್ನ ಯಜಮಾನನಿಂದ ಅಗಲಿಸಲ್ಪಡಬೇಕಾಯಿತು, ಸೆರೆಮನೆಯಲ್ಲಿರಬೇಕಾಯಿತು. ಆದರೆ ಓನೇಸಿಮನು ಸುವಾರ್ತೆಯ ಮೂಲಕ ರಕ್ಷಣೆ ಹೊಂದಿದ ಮೇಲೆ ದೇವರ ಬಲ ಸ್ವರೂಪವಾಗಿರುವ ಸುವಾರ್ತೆ ಓನೇಸಿಮನನ್ನು ಮತ್ತೆ ಅವನ ಯಜಮಾನನ ಮನೆಯಲ್ಲಿ ನಿರಂತರವಾಗಿ ಜೀವಿಸುವಂಥ ಕೃಪೆಗೆ ನಡೆಸಿರುವಂಥದ್ದನ್ನು ಗಮನಿಸುತ್ತೇವೆ. ಪ್ರಿಯರೇ, ಯಾವ ರೀತಿಯಾಗಿ ಸುವಾರ್ತೆ ತನ್ನ ಯಜಮಾನನಿಂದ ಅಗಲಿಸಲ್ಪಟ್ಟಂಥ ಓನೇಸಿಮನನ್ನು ಮತ್ತೆ ಅವನು ತನ್ನ ಯಜಮಾನನ ಮನೆಯಲ್ಲಿ ನಿರಂತರವಾಗಿ ಜೀವಿಸುವಂತೆ ಮಾಡಿತೋ, ಅದೇ ಪ್ರಕಾರ ಅವಿಧೇಯತೆಯ ನಿಮಿತ್ತವಾಗಿ, ಪಾಪ ಅಪರಾಧಗಳ ನಿಮಿತ್ತವಾಗಿ ದೇವರಿಂದ ಅಗಲಿಸಲ್ಪಟ್ಟಂಥ ನಮ್ಮನ್ನು ಕೂಡ ಕ್ಷಮಿಸಿ ನಾವು ಕೂಡ ನಿರಂತರವಾಗಿ ನಮ್ಮ ಕರ್ತನಾದ ದೇವರೊಂದಿಗೆ ಆತನ ಮನೆಯಲ್ಲಿ ಜೀವಿಸುವಂಥ ಸೌಭಾಗ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ನಮ್ಮೆಲ್ಲರಿಗೂ ಅನುಗ್ರಹಿಸಿರುವುದು. ಹೌದು ಪ್ರಿಯರೇ, ಅವಿಧೇಯತೆ ಅಥವಾ ಪಾಪ ನಮ್ಮನ್ನು ದೇವರಿಂದ ಅಗಲಿಸುವಂಥದ್ದಾಗಿದೆ. ಯೆಶಾಯ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಚನದಲ್ಲಿ ಗಮನಿಸುವುದಾದರೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿ ನಿಂತಿವೆ ಎಂಬುದಾಗಿ ಯೆಶಾಯನು ತಿಳಿಸಿರುವನು. ಹೌದು, ಆ ದಿನ ಆದಾಮ ಹವ್ವ ದೇವರ ಮಾತಿಗೆ ಒಳಗಾಗದೆ ದೇವರು ನಿಷೇಧಿಸಿದ ಹಣ್ಣನ್ನು ತಿಂದದರಿಂದ ಅವರ ಈ ಅವಿಧೇಯತೆ ಅವರನ್ನು ಏದೇನು ತೋಟದಿಂದ ಹೊರಗೆ ಹಾಕಿತು, ಅವರನ್ನು ದೇವರಿಂದ ದೂರ ಮಾಡಿತು. ಒಬ್ಬನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿದವು. ಹೀಗೆ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಲ್ಲಿಯೂ ಪ್ರವೇಶಿಸಿತು. ಇನ್ನು ನೋಹನ ಕಾಲದಲ್ಲಿ ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಮತ್ತು ಮನುಷ್ಯರು ತಮ್ಮ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲವೆಂದು ಹೇಳಿ ಮಾನವರ ಆಯುಷ್ಕಾಲವನ್ನು 120 ವರ್ಷವಾಗಿರಲಿ ಎಂದು ವಿಧಿಸಿದನು. ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯವು ಹೇಳುವಂತೆ ಪಾಪವೆಂಬ ಆತ್ಮಿಕ ಮರಣ ನಮ್ಮನ್ನು ಸ್ವಲ್ಪ ಕಾಲ ದೇವರಿಂದ ಅಗಲಿಸಿತ್ತು. ಯಾಕೆಂದರೆ ಕತ್ತಲೆ ಬೆಳಕು, ನೀತಿ ಅನೀತಿ, ದೆವ್ವಗಳು ಮತ್ತು ದೇವರು ಒಂದೇ ಕಡೆಯಲ್ಲಿ ಜೊತೆಯಾಗಿ ಜೀವಿಸಲು ಸಾಧ್ಯವಿಲ್ಲ. ಹೀಗೆ ಪಾಪ ಮಾನವರನ್ನು ದೇವರಿಂದ ದೂರ ಮಾಡಿತು. ಆದುದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಗಮನಿಸುವುದಾದರೆ, ನಾವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಈ ಲೋಕದಲ್ಲಿ ಯಾವ ನಿರೀಕ್ಷೆಯೂ ಇಲ್ಲದವರಾಗಿದ್ದೆವು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ ನಮ್ಮನ್ನು ಮತ್ತೆ ದೇವರೊಂದಿಗೆ ಸೇರುವಂತೆ ಮಾಡಿತು. ಆತನೇ ನಮ್ಮ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿ ವಿಧಿ ರೂಪವಾಗಿದ್ದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ
ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದಂಥ ಅಡ್ಡಗೋಡಿಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸಿ ನಾವು ದೇವರ ಮನೆಯಲ್ಲಿ ಶಾಶ್ವತವಾಗಿ ಜೀವಿಸುವಂತೆ ಮಾಡಿದ್ದಾನೆ. ಆದುದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಗಮನಿಸುವುದಾದರೆ, ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ದೇವರಿಗೆ ಸಮೀಪಸ್ಥರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಮ್ಮ ಪಾಪದ ನಿಮಿತ್ತ ದಂಡನೆಯನ್ನು ಅನುಭವಿಸಿ ಆತನು ತಂದೆಯಾದ ದೇವರಿಂದ ಕೈಬಿಡಲ್ಪಟ್ಟವನಾಗಿ ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಯಜ್ಞದ ಮುಖಾಂತರ ದೇವರೊಂದಿಗೆ ಸಮಾಧಾನ ಹೊಂದಿದವರಾಗಿ ಆತನ ಮನೆಯಲ್ಲಿ ಪರಲೋಕ ರಾಜ್ಯದಲ್ಲಿ ಯುಗ ಯುಗಾಂತರಗಳವರೆಗೂ ನಿತ್ಯವೂ ಶಾಶ್ವತವಾಗಿ ಜೀವಿಸುವಂತ ಕೃಪೆಯನ್ನ ಹೊಂದಿಕೊಂಡಿದ್ದೇವೆ. ಪ್ರಿಯರೇ, ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ವೇಳೆ ನಾವು ಗಮನಿಸುವುದಾದರೆ ನಮ್ಮ ಕರ್ತನಾದಂಥ ದೇವರು ಮಾತನಾಡುತ್ತಾ ಈ ರೀತಿಯಾಗಿ ತಿಳಿಸಿರುವನು, ಕ್ಷಣ ಮಾತ್ರ ನಿಮ್ಮನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ನಿಮ್ಮನ್ನು ಸೇರಿಸಿಕೊಳ್ಳುವೆನು ಎಂಬುದಾಗಿ ತನ್ನ ವಾಕ್ಯದಲ್ಲಿ ತಿಳಿಸಿರುವಂತೆ ಪಾಪದ ನಿಮಿತ್ತ ಸ್ವಲ್ಪ ಕಾಲ ನಮ್ಮನ್ನು ಕೈಬಿಟ್ಟಂತ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರ ಮಹಾಕೃಪೆಯಿಂದ ಪುನಃ ನಮ್ಮನ್ನು ತನ್ನ ಬಳಿಗೆ ಸೇರಿಸಿಕೊಂಡಿದ್ದಾನೆ. ಆತನನ್ನು ನಂಬುವಂತ ಪ್ರತಿಯೊಬ್ಬರು ನಿತ್ಯವೂ ದೇವರ ಮನೆಯಲ್ಲಿ ವಾಸ ಮಾಡುವಂತ ಸೌಭಾಗ್ಯವನ್ನು ಹೊಂದಿಕೊಳ್ಳುತ್ತಾರೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಒಡೆಯನೂ ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ನಿಮ್ಮನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಈ ದಿನದ ಆಶೀರ್ವಾದಕ್ಕಾಗಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ. ಕರ್ತನೆ, ನಿನ್ನ ಮಹಾಕೃಪೆಯಿಂದ ಈ ವರ್ಷದ 5ನೇ ತಿಂಗಳನ್ನು ಪ್ರವೇಶಿಸುವಂತ ಸೌಭಾಗ್ಯಕ್ಕೆ ನಮ್ಮನ್ನು ನಡೆಸಿದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕಳೆದ 4 ತಿಂಗಳ ಅವಧಿಯಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ, ನಮ್ಮ ಆರೋಗ್ಯದಲ್ಲಿ, ನಮ್ಮ ಸೇವೆ ವಿಷಯದಲ್ಲಿ ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳ ವಿಷಯದಲ್ಲಿ ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅನೇಕ ಸಂದರ್ಭದಲ್ಲಿ ನಾವು ಅಪನಂಬಿಗಸ್ತರಾಗಿ ನಡೆದುಕೊಂಡರೂ ನೀನು ಮಾತ್ರ ನಮ್ಮ ವಿಷಯದಲ್ಲಿ ನಂಬಿಗಸ್ತನಾಗಿದ್ದು ಈವರೆಗೂ ನಮ್ಮನ್ನು ಹೊತ್ತು ಸಾಕಿ ಸಲಹುತ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಹೌದು ಕರ್ತನೆ, ನಮ್ಮ ಪಾಪ ಅವಿಧೇಯತೆ ನಿನ್ನಿಂದ ನಮ್ಮನ್ನು ದೂರ ಮಾಡಿದ್ದರು ನಿನ್ನ ಮಗನಾದಂಥ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಮತ್ತೆ ನಿನ್ನ ಸಾಮೀಪ್ಯಕ್ಕೆ ನಮ್ಮನ್ನು ಕರೆದಿದ್ದಿ, ನಿನ್ನ ಮಕ್ಕಳಾಗುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ನೀನು ಮೆಚ್ಚುವಂಥ ರೀತಿಯಲ್ಲಿ, ನಿನಗೆ ಮಹಿಮೆಯಾಗುವ ರೀತಿಯಲ್ಲಿ ನಾವೆಲ್ಲರೂ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.